ಹೇಳಿ ಮೇಡಮ್. ಹಾಯ್ ಸರ್, ವೆಲ್ಕಮ್ ಟು ಭಾರತ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ನನ್ನ ಹೆಸರು ರಕ್ಷಿತಾ ಅಂತ, ಭಾರತ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮ್ಯಾನೇಜರು. ಇಲ್ಲಿ ನಾವು ಸುಮಾರು ವೆರೈಟೀಸ್ ಆಫ್ ಫುಡ್ಗಳನ್ನ ಯೂಸ್ ಮಾಡ್ತೀವಿ. ಮೇನಾಗಿ ಐವರಿ ವುಡ್ಡು, ಬೀಚ್ ವುಡ್ಡು, ನೀಮ್ ವುಡ್ಡು, ಟೀಕ್ ವುಡ್ಡು, ರಬ್ಬರ್ ವುಡ್ಡು, ರಬ್ಬರ್ ಸೀಟು, ಬಟ್ಲೆ ಸೀಟು, MDF ಅಂತ ಸುಮಾರು ಶೀಟ್ಗಳು ವುಡ್ಗಳನ್ನ ಯೂಸ್ ಮಾಡ್ತೀವಿ. ಬಟ್ ಆಲ್ಮೋಸ್ಟ್ 99% ಈ ಚನ್ನಪಟ್ಟಣಲ್ಲಾಗಿರ್ಬೋದು, ನಮ್ಮ ಫ್ಯಾಕ್ಟ್ರಿಲಿ ಆಗಿರ್ಬೋದು, ಆಲ್ಮೋಸ್ಟ್ 99% ನಾವು ಐವರಿ ವುಡ್ನ ಯೂಸ್ ಮಾಡ್ತೀವಿ. ಈ ಐವರಿ ವುಡ್ಡು ಕನ್ನಡದಲ್ಲಿ ಆಲೆ ಮರ ಅಂತ ಕರೀತಾರೆ. ಈ ವುಡ್ಡು ತುಂಬಾ ಸಾಫ್ಟ್ ಆಗಿರುತ್ತೆ ಆ್ಯಂಡ್ ಈಸಿಯಾಗಿ ಕರ್ವ್ ಮಾಡ್ಬೋದು. ಆ್ಯಂಡ್ ಕಲರಿಂಗ್ ಐಟಮ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಬೇರೆ ವುಡ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಪ್ರೈಸಲ್ಲಿ ನಮಗೆ ಸಿಗುತ್ತೆ. ಸೊ ಅದರಿಂದ ಆಲ್ಮೋಸ್ಟ್ 99% ನಾವು ಐವರಿ ವುಡ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಇದು ಲೋಕಲಿ ಅವೈಲೇಬಲ್ ಇದೆ ಸರ್. ನಿಯರ್ 20-30 ಕಿಲೋಮೀಟರ್ ಎಲ್ಲ ನಮಗೆ ಐವರಿ ವುಡ್ಡು ಅವೈಲೇಬಲ್ ಇರುತ್ತೆ. ಆ್ಯಂಡ್ ಅದು ಬಿಟ್ಟರೆ ನಾವು ಬೀಚ್ ವುಡ್ ಅಂತ ಇದೆ. ತುಂಬಾ ಕಾಸ್ಟ್ಲಿ ಮತ್ತು ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಇದು ಕಸ್ಟಮರ್ ಆರ್ಡ್ರ್ ಕೊಟ್ಟರೆ ಮಾತ್ರ ಮಾಡಿಕೊಡ್ತೀವಿ, ಇಲ್ಲಾಂದರೆ ಇಲ್ಲ. ಯಾಕೆ ಅಂದರೆ ಐವರಿ ವುಡ್ಗೆ ಕಂಪೇರ್ ಮಾಡಿದ್ರೆ ಟ್ರಿಬಲ್ ಕಾಸ್ಟ್ ಜಾಸ್ತಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಐವರಿ ವುಡ್ಡು 1 CFT 800-900 ಸಮಥಿಂಗ್ ಆದರೆ ಬೀಚ್ ವುಡ್ಡು 1 CFT 3000-4000 ಆ ಥರ ಇರುತ್ತೆ. ಯಾಕೆ ಅಂದರೆ ಇದು ನ್ಯಾಚುರಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ವರ್ಷ ಬಾಳಿಕೆ ಬರುತ್ತೆ. ಎಷ್ಟು ವರ್ಷ ನೀವು ಇರ್ತೀರೋ ಅಷ್ಟು ವರ್ಷ ನಮಗೆ ಬೀಚ್ ವುಡ್ಡು ಬಾಳಿಕೆ ಬರುತ್ತೆ. ಆ್ಯಂಡ್ ಕಸ್ಟಮರ್ ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತೀವಿ, ಇಲ್ಲ ಅಂದರೆ ನಮಗೆ ಇಲ್ಲ. ಆ್ಯಂಡ್ ಇಲ್ಲಿ ನಮ್ಮ ಫ್ಯಾಕ್ಟ್ರಿ ಲ್ಯಾಕರ್ ಕಲರ್, ಆರ್ಗಾನಿಕ್ ಕಲರ್, ಪ್ಯೂರ್ಲಿ ವೆಜಿಟೇಬಲ್ ಕಲರ್ ಸ್ಟಿಕ್ಸ್ ಅಂತ ಇದೆ. ನೀವು ನೋಡ್ಬೋದು ಲ್ಯಾಕರ್ ಕಲರ್ ಅಪ್ಲೈ ಮಾಡಿರೋ ಐಟಮ್ಗಳನ್ನ ಇಲ್ಲಿ ಗ್ಲಾಸಿ ಟೈಪಲ್ಲಿ ಕಲರ್ ಫಿನಿಶಿಂಗ್ ಆಗಿದೆಯಲ್ಲ, ಈ ಥರ ಲ್ಯಾಕರ್ ಕಲರ್ ಸ್ಟಿಕ್ಸ್ನ ನಾವೇ ಪ್ರಿಪೇರ್ ಮಾಡ್ಕೋತೀವಿ. ಹೇಗಪ್ಪ ಪ್ರಿಪೇರ್ ಮಾಡ್ಕೋತೀವಿ ಅಂತಂದರೆ, ಇದು ಲ್ಯಾಕರ್ ಅಂತ ಕನ್ನಡದಲ್ಲಿ ಅರಗು ಅಂತ ಕರೀತಾರೆ. ಇದು ಒಂದು ಟ್ರೀ ಗಮ್ಮು. ಇದನ್ನು ನಾವು ಮೆಲ್ಟ್ ಮಾಡಿಬಿಟ್ಟು ಇದಕ್ಕೆ ರೆಡ್ ಕಲರ್ ಬೇಕಂದರೆ ಕುಂಕುಮ, ಯೆಲ್ಲೋ ಕಲರ್ ಬೇಕಂದರೆ ಟರ್ಮರಿಕ್ಕು, ಬ್ರೌನ್ ಕಲರ್ ಬೇಕಂದರೆ ಕಾಫಿ ಪೌಡರ್, ಗ್ರೀನ್ ಕಲರ್ ಬೇಕಂದರೆ ಮೆಹಂದಿ, ಬ್ಲ್ಯಾಕ್ ಕಲರ್ ಬೇಕಂದರೆ ಕಾಜಲು, ನಿಮ್ಗೆ ಯಾವುದು ಪ್ಯೂರ್ಲಿ ಆರ್ಗಾನಿಕ್ ಕಲರ್ ಬೇಕೋ ಆರ್ಗಾನಿಕ್ ಕಲರ್ನ ಲ್ಯಾಕರ್ಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಈ ಥರ ಲ್ಯಾಕರ್ ಕಲರ್ ಸ್ಟಿಕ್ಸ್ನ ಪ್ರಿಪೇರ್ ಮಾಡ್ಕೋತೀವಿ. ನಮ್ಮಲ್ಲಿ 6 ಕಲರ್ ಪ್ಯೂರ್ಲಿ ಆರ್ಗಾನಿಕ್ ಕಲರ್ ಅವೈಲೇಬಲ್ ಇದೆ ಸರ್. ಇನ್ ಬಿಟ್ವೀನ್ ಸಮ್ ಕಸ್ಟಮರ್ ಏನು ಮಾಡ್ತಾರೆ, ನಮಗೆ ಇನ್ಆರ್ಗಾನಿಕ್ ಕಲರ್ ಆರ್ಡರ್ಸ್ಗೆ ಕೊಡ್ತಾರೆ, ಕೆಮಿಕಲ್ ಕಲರ್ನ, ಅದನ್ನು ಸುಧಾ ಮಾಡ್ಕೊಡ್ತೀವಿ. ಅದು ಓನ್ಲಿ ಕಸ್ಟಮೈಸ್ ಆರ್ಡರ್ ಆಗಿರುತ್ತೆ ಹೊರತು ನಾವು ಶೋರೂಮ್ಗಾಗಲಿ ಡೈಲೀಸ್ಗಾಗಲಿ ನಾವು ಇನ್ಆರ್ಗಾನಿಕ್ ಕಲರ್ನ ಬಳಸಲ್ಲ. ಓನ್ಲಿ ಕಸ್ಟಮೈಸ್ ಆರ್ಡರ್ ಇದ್ದರೆ ಮಾತ್ರ ನಾವು ಇನ್ಆರ್ಗಾನಿಕ್ ಕಲರ್ನ ಯೂಸ್ ಮಾಡ್ತೀವಿ. ಬಟ್ ಇನ್ನು 6 ಕಲರ್ ಪ್ಯೂರ್ಲಿ ಆರ್ಗಾನಿಕ್ ಕಲರ್ ಇರೋದು ಮೇನ್ ಪರ್ಪಸ್ ನಾವು ಮಕ್ಳಿಗೋಸ್ಕರ ಯೂಸ್ ಮಾಡೋದು, ಚಿಲ್ಡ್ರನ್ಗೋಸ್ಕರ. ಅವು ವುಡನ್ ಟಾಯ್ಸ್ನ ಮಕ್ಳುಗಳು ಬಾಯಿಗೆ ಹಾಕಿದ್ರೆ ಯಾವುದೇ ಸೈಡ್ ಎಫೆಕ್ಟ್ ಆಗಲಿ ಯಾವುದೇ ಇಶ್ಯೂ ಇರಲ್ಲ ಅಂತ ನಾವು ಆಲ್ಮೋಸ್ಟ್ 99% ಪ್ಯೂರ್ಲಿ ಆರ್ಗಾನಿಕ್ ಕಲರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ನಾವು ವುಡ್ನ ಇಲ್ಲೇ ಪರ್ಚೇಸ್ ಮಾಡ್ತೀವಿ. ಎಲ್ಲಪ್ಪ ಪರ್ಚೇಸ್ ಮಾಡ್ತೀವಿ, ಹೇಗೆ ಸೋರ್ಸ್ ಮಾಡ್ತೀವಿ ಅಂದರೆ, ಇಲ್ಲೇ 30-40 ಕಿಲೋಮೀಟರ್ ಸಾಮಿಯಾನ ಸೆಂಟರ್ ಇರುತ್ತೆ. ಅಲ್ಲಿ ನಮಗೆ ಯಾವ ಸೈಜ್ ಬೇಕು, ಯಾವ ಥರ ವುಡ್ಗಳು ಬೇಕು, ಯಾವ ಥರ ಇರಬೇಕು ಆ ಥರ ಸೈಜ್ನಲ್ಲಿ ಕಟ್ ಮಾಡಿಸ್ಕೊಬರ್ತೀವಿ. ತರೋ ಮರ ಹಸಿ ಮರ ಆಗಿರುತ್ತೆ. ಸೊ ಹಸಿ ಮರದಲ್ಲಿ ನಾವು ಟಾಯ್ಸ್ನ ಮಾಡೋಕ್ಕಾಗಲ್ಲ, ಯಾಕಂದರೆ ಫಂಗಸ್ ಬಂದ್ಬಿಡುತ್ತೆ. ಅದನ್ನು ಏನು ಮಾಡ್ತೀವಿ ನಾವು ವುಡ್ ಕಟ್ಟಿಂಗ್ ಮಿಷಿನಲ್ಲಿ ನಮ್ಗೆ ಯಾವ ಸೈಜ್ ಬೇಕು, ಯಾವ ಇಂಚ್ ಬೇಕು ಆ ಥರ ಕಟ್ ಮಾಡಿ ರಾಕಲ್ಲಿ ಹಾಕ್ತೀವಿ, ಇಲ್ಲ ವುಡ್ಡು ಸೀಸನ್ ಮಾಡೋಕ್ಕಾಗ್ತೀವಿ. ಆ ಥರ ಮಾಡೋದ್ರಿಂದ ಮೋರ್ ದೆನ್, ಈಗ ಹಸಿ ಮರ ಡ್ರೈ ಆಗಬೇಕು ಅಂದರೆ ಮೋರ್ ದೆನ್ 3 months ಬೇಕಾಗುತ್ತೆ. ಅದೇ ವುಡ್ನ ಕಟ್ ಮಾಡಿ ಒಣಗಾಕೋದ್ರಿಂದ, ವುಡ್ನ ಸೀಸನ್ ಮಾಡೋದ್ರಿಂದ 20 days 30 daysಲೆಲ್ಲ ಬೇಗ ಡ್ರೈ ಆಗುತ್ತೆ. ಈ ಥರ ಡ್ರೈ ಆಗೋದ್ರಿಂದ ನಾವು ಟಾಯ್ಸ್ನ ವುಡ್ನ ಅಲ್ಲಿ ಮಾಡೋಕ್ಕೆ ಬೇಗ ಈಸಿ ಆಗುತ್ತೆ. ಆ್ಯಂಡ್ ಕಸ್ಟಮರ್ ಯಾವಾಗ ಬೇಕಾದ್ರೂ ಆರ್ಡ್ರ್ ಕೊಡ್ಬೋದು. ನಮಗೆ ಈಗಲೇ ಕೊಡ್ತಾರೆ ಆಗಲೇ ಕೊಡ್ತಾರಲ್ವ, ಸೊ ನಾವು ಮೊದಲೇ ವುಡ್ನ ಸೀಸನ್ ಮಾಡಿ ಇಟ್ಕೋಬೇಕಾಗುತ್ತೆ. ಇಲ್ಲಾಂದರೆ ಅವ್ರು ಆರ್ಡ್ರು ಕೊಟ್ಟಾಗ ಫಸ್ಟೇ ನಾವು ಆರ್ಡ್ರು ಕೊಡ್ತಾರಲ್ಲ, ಮುಂಚೆಗೆ ನಾವು ಆರ್ಡ್ರನ್ನ ತಗೊಳ್ಳಲ್ಲ. ಫಸ್ಟ್ ಒಂದು ಸ್ಯಾಂಪಲ್ ಮಾಡ್ಕೊಡ್ತೀವಿ. ಸ್ಯಾಂಪಲ್ ಅಪ್ರೂವ್ ಆಯಿತಾ ಇಲ್ಲ ಏನಾದ್ರು ಚೇಂಜಸ್ ಆಯಿತಾ, ಅದನ್ನ ಚೇಂಜಸ್ ಓಕೆ ಆಯಿತು ಅಂದರೆ ನಾವು ಕಸ್ಟಮರಿಂದ ಸ್ಯಾಂಪಲ್ನ ಅಪ್ರೂವಲ್ ಆದಮೇಲೆ ನಾವು ಆರ್ಡ್ರ್ ತೊಗೊಳ್ತೀವಿ. ಈಗ ಒಂದು ನಿಮಗೆ ಸ್ಯಾಂಪಲ್ ಏನಾದರೂ ಒಂದು ಸ್ಯಾಂಪಲ್ ಡೆಮೋ ತೋರಿಸ್ಕೊಡ್ತೀನಿ. ಹೇಗೆ ಒಂದು ರಾ ವುಡ್ನ ಯಾವ ಥರ ಶೇಪ್ ಕೊಡ್ತಾರೆ, ಸೈಜ್ ಕೊಡ್ತಾರೆ, ಹೇಗೆ ಲ್ಯಾಕರ್ ಕಲರ್ನ ಅಪ್ಲೈ ಮಾಡ್ತಾರೆ ಅನ್ನೋದೊಂದು ನಾನು ಸ್ಟಾರ್ಟಿಂಗಿಂದ ಎಂಡಿನವರೆಗೂ ನಿಮ್ಗೊಂದು ಡೆಮೋ ತೋರಿಸ್ಕೊಡ್ತೀನಿ. ಇವಷ್ಟು ಯಾವ್ದು ಮೇಡಮ್? ಇಲ್ಲಿ ಬಾಕ್ಸ್ಗಳಿದೆಯಲ್ಲ, ಇದು ವುಡನ್ ಟ್ರೇ, ಬೀಟ್ ವುಡ್ ಟ್ರೇ ಅಂತ. ಇದು ಕಸ್ಟಮರ್ ಆರ್ಡರ್ ಕೇಳಿರೋದು, ನೋಡ್ಬೋದು. ಇದಕ್ಕೆ ನಾವು ವೆಲ್ವೆಟ್ ಬಟ್ಟೆ ಈ ಥರ ಫಿಕ್ಸ್ ಮಾಡಿಬಿಟ್ಟು ಕೊರಿಯರ್ ಮಾಡ್ತೀವಿ. ನೋಡ್ಬೋದು ಯಾವ ಥರ ಫಿನಿಶಿಂಗ್ ಇದೆ, ಯಾವ ಥರ ಶೈನಿಂಗ್ ಇದೆ ಅಂತ. ಕಸ್ಟಮರ್ ಯಾವ ಥರ ಕೇಳ್ತಾರೆ, ಮ್ಯಾಟ್ ಫಿನಿಶಿಂಗ್ ಬೇಕಾ, ಗ್ಲಾಸಿ ಬೇಕಾ, ಎಲ್ಲ ಡಿಪೆಂಡ್ ಆಗೋದಿಲ್ಲ ಕಸ್ಟಮರ್ ಯಾವ ಥರ ಕೇಳ್ತಾರೆ ನಾವು ಆ ಥರ ಮಾಡಿ ಕೊಡ್ತೀವಿ. ಮತ್ತು ಇಲ್ಲಿ ಸುಮಾರು ಇದೆಯಲ್ಲ, ನೀವು ನೋಡ್ಬೋದು. ನಮ್ಮಲ್ಲಿ ಸುಮಾರು ಐಟಮ್ಗಳು ಇದೆ. ಇದು ಕಾಫಿ ಮೇಕರ್ ಅಂತ, ಇದು ಕಸ್ಟಮೈಸ್ ಆರ್ಡರು ಕಾಫಿ ಮೇಕರ್ ಅಂತ. ಕಾಫಿ ಮೇಕರ್ ಇದು ಹೌದು. ವುಡನ್ ಟೈಸ್ ಮಕ್ಕಳು ಇದು. ಆ್ಯಂಡ್ ಇದು ಬ್ರೆಡ್ ರೋಸ್ಟರ್ ವುಡನ್ ಮಕ್ಕಳು ಆಡೋಕ್ಕೆ ಬ್ರೆಡ್ ರೋಸ್ಟರ್. ಆ ಥರ ಸುಮಾರು ವೆರೈಟಿ ಕಸ್ಟಮರ್ ಆಲ್ಮೋಸ್ಟ್ ನಾವು 80-90% ಕಸ್ಟಮೈಸ್ ಆರ್ಡರ್ನ ತೊಗೊಳ್ತೀವಿ. ಇನ್ನು 20% ನಮ್ಮದೇ ಶೋರೂಮ್ ಇದೆ, ಅಲ್ಲಿ ನಮ್ಮದು ಯೂನಿಕ್ ಕಲೆಕ್ಷನ್ ಇದೆ. ನೀವು ಹೋಗಿ ನೋಡ್ಬೋದು ಯಾವ ಥರ ಇದೆ, ಯಾವ ಥರ ಮಾಡ್ತೀವಿ.
ಅದು ನಾವು ಸೇಲ್ ಮಾಡೋಕ್ಕೆ. ಬಟ್ ಆಲ್ಮೋಸ್ಟ್ 80-90% ನಾವು ಇದು ಪಾರ್ಟ್ ಅಂತ ಇವಾಗ ಕುಕ್ಕಿಂಗ್ ಸೆಟ್ಟಲ್ಲಿ ಬರುತ್ತಲ್ಲ, ಅದರಲ್ಲಿ ಒಣಗಿರೋ ಐಟಮ್ಗಳು ಇರುತ್ತೆ, ಆ ಥರದ್ದೆಲ್ಲ ನಾವು ಇದಕ್ಕೆ ಯೂಸ್ ಮಾಡ್ಬೋದು. ಇದು ಕಸ್ಟಮೈಸ್ ಆರ್ಡರ್ ಆಗಿರುತ್ತೆ. ಇದರಲ್ಲಿ ಕುಕ್ಕಿಂಗ್ ಸೆಟ್ಟಲ್ಲಿ ಸ್ಪೂನ್ ಮಾಡ್ಬೋದು, ಪಾಟ್ ಮಾಡ್ಬೋದು, ಮತ್ತು ಫಾರ್ಕ್ ಥರ ಮಾಡಿ ಎಲ್ಲ ಥರನೂ ಐತೆ. ಆ್ಯಂಡ್ ಸ್ಟವ್ ಇದೆ, ನೀವು ನೋಡ್ಬೋದು ನಮಗೆ. ಇದ್ರ ಮೇಲೆ ನಾವು ಇದ್ರ ಮೇಲೆ ಬೋರ್ಡ್ ಈ ಥರ ಇದೊಂದು ಫುಲ್ ಸೆಟ್ ಇರುತ್ತೆ. ಇದಕ್ಕಿಂತ ಫುಲ್ ಫಿಕ್ಸಿಂಗ್ ಮಾಡ್ತೀವಿ. ಈಗ ವರ್ಕ್ ನಡೀತೈತೆ. ಇದಕ್ಕೆ ನಾಬ್ ಬರುತ್ತೆ, ಸ್ಟಾರ್ಟರ್ ಆನ್ ಆಗೋ ಥರ, ಮತ್ತು ಪ್ಲೇಟ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇದು ಪ್ಯಾನ್ ಇದ್ರದ್ದು, ಆ್ಯಂಡ್ ಇದ್ರದ್ದು ಪ್ಲೇಟ್, ಇದು ಪ್ಲೇಟ್, ಇದು ಇದನ್ನ ಸ್ಟಾರ್ಟರ್ದು ಆನ್ ಆ್ಯಂಡ್ ಆಫ್ ಈ ಥರದ್ದು ಇಲ್ಲಿ ಫಿಕ್ಸ್ ಆಗಿಲ್ಲ, ಇನ್ನೂ ಇಲ್ಲಿ ಫಿಕ್ಸ್ ಬರಾಗುತ್ತೆ. ಆಗ ಇದೊಂದು ಫುಲ್ ಸೆಟ್ ಆಗುತ್ತೆ. ಇದಕ್ಕೆ ಸ್ಪೂನ್ ಬರುತ್ತೆ, ಫಾರ್ಕ್ ಬರುತ್ತೆ, ಈ ಥರ ಫುಲ್ ಈ ಥರದ್ದೆಲ್ಲ ಏನೇ ಕಸ್ಟಮೈಸ್ ಆರ್ಡರ್ ಇದ್ದರೂ ಸುಧಾ ನಾವು ಕಸ್ಟಮರ್ಗೆ ಮಾಡಿ ಕೊಡ್ತೀವಿ. ಬಟ್ ನಿಮಗೆ ನಾನು ಲೈವ್ ಆಗಿ ಒಂದು ಡೆಮೋ ತೋರಿಸಿದೆ. ಯಾಕೆಂದರೆ ಊಟದಿಂದ ಹೋಗಿದ್ದಾರೆ, ಅಲ್ಲಿ ಬಂದ ತಕ್ಷಣ ಹೇಗೆ ಈ ವುಡನ್ ಟಾಯ್ನ ಹೇಗೆ ಒಂದು ಡಾಲ್ನ ಮಾಡ್ತಾರೆ, ಯಾವ ಥರ ಶೇಪ್ ಕೊಡ್ತಾರೆ, ಹೇಗೆ ಕಲರ್ನ ಅಪ್ಲೈ ಮಾಡ್ತಾರೆ ಅನ್ನೋದನ್ನು ನಿಮಗೆ ಒಂದು ಲೈವ್ ಆಗಿ ಡೆಮೋ ತೋರಿಸ್ಕೊಡ್ತೀನಿ ನಿಮಗೆ. ಓಕೆ ಮೇಡಮ್.